ಸದ್ಯಕ್ಕೆ ಹಂಗಾದ್ರೆ ಅವ್ರು ಯಾರು ಬೆಳೆದಿಲ್ವಾ? ಇದೇ ರಾಜ್ಯದ ಉಪಮುಖ್ಯಮಂತ್ರಿ ಆದವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಬೇರೆ ಪಕ್ಷದವ್ರನ್ನು ಗೆಲ್ಸಿದೀವಿ. ಈಗ ಒಕ್ಕಲಿಗರು ಅಂತ ಬಂದಾಗ ಒಂದು ಅವಕಾಶ ಇದೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿಎಂ ಆಗ್ಲಿಕ್ಕೆ. ನಾವು ಅದೇ ಸಮುದಾಯದವರಪ್ಪ, ಶಾಮನೂರ್ ಅವರೆಲ್ಲ ಹಂಗ್ ಸಪೋರ್ಟ್ ಮಾಡ್ತಿದ್ರು, ನಮ್ಮವನಿಗೆ ನಾವು ಮಾಡೋಣ ಆಗ್ಲಿ ಅನ್ನುವಂತಹ ಔದಾರ್ಯತೆ ಯಾಕೆ ಕುಮಾರಸ್ವಾಮಿ ಅವ್ರ ಕಡೆಯಿಂದ ಆಗ್ತಿಲ್ಲ ಅನ್ನೋದು ಒಕ್ಕಲಿಗ ಸಮುದಾಯದಲ್ಲೇ ಕೇಳಿ ಬರ್ತಿರೋ ಪ್ರಶ್ನೆ ನಿಮಗೆ ಪಾಸ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ವಿಷಯ ಹೇಳ್ತೀನಿ ಇಲ್ಲಿ, ಯಾಕೆ ಬರ್ತಾ ಇಲ್ಲ ಅಂದ್ರೆ ನೀವು ಯಾವ ರೀತಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು 2 ಸತಿ ಸೋತಿದ್ರು, 3ನೇ ಸತಿ ನೀವು ನಿಮ್ಮ ಪಕ್ಷದವ್ರಿಗೇನೆ ನೋಡಿ ವಾಮ ಮಾರ್ಗದಲ್ಲಿ ಗೆಲ್ಲಕ್ಕೆಲ್ಲಾ ತಯಾರಿ ಮಾಡಿದ್ರಿ. ನೀವು ಮಾಡಿದ್ ಸರಿನಾ? ಯಾಕೆ ಕಾರ್ಡ್ಗಳು ಹಂಚ್ಲಿಲ್ವಾ? ಎಲೆಕ್ಷನ್ ಕಮಿಷನ್ ಅಲ್ಲಿ ನೀವೇ ತೋರಿಸಿ ಕಂಪ್ಲೇಂಟ್ ಆಯ್ತಲ್ಲ, ಯಾವ್ದು ಗಿಫ್ಟ್ ಕಾರ್ಡ್ ನೋಡಿ. ರಾಜಕಾರಣದಲ್ಲಿ ನೀವು ನಮ್ಮನ್ನೇ ಕಾಪಿ ಮಾಡ್ಕೊಂಡು ಬಿಹಾರದಲ್ಲೆಲ್ಲ ಕೊಟ್ಟು ಗೆದ್ರಲ್ಲ ಬಿಜೆಪಿ ಅವರು. ಅದಕ್ಕೆ ನಾನೇನ್ ಮಾಡೋಣ? ಅವ್ರ ಜೊತೆ ನೀವಿದ್ದೀರಲ್ಲ, ನಿಮ್ಮನ್ನು ಕೇಳ್ಬೇಕು. ಅಲ್ಲ ರೀ, ಹಂಗಾದ್ರೆ ಈಗ ಅವ್ರು ಮಾಡಿದ್ರು ಅಂತ ಹೇಳಿ. ಆಯ್ತು, ಒಂದ್ ನಿಮಿಷ. ಗಿಫ್ಟ್ ಕಾರ್ಡ್ ಹಂಚಿರೋದು ಬಿಜೆಪಿ ನಾಳೆ ಬೆಳಗ್ಗೆ ಡಿಫಾರ್ಮೇಶನ್ ಮಾಧ್ಯಮದಲ್ಲಿ ಕೂತಿದಾರಲ್ಲ. ನಾನು ಹೇಳಿದ್ದು ಕೇಳಿ, ನೀವು ಒಂದ್ಸತಿ ರಿವೈಂಡ್ ಮಾಡಿ ನೋಡಿ. ಕಾರ್ಡ್ ಒಂದ್ ನಿಮಿಷ ಇರ್ರಿ, ಕಾರ್ಡ್ ಹಂಚಿದ್ದಾರೆ, ಗಿಫ್ಟ್ ಕಾರ್ಡ್ ಹಂಚಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ, ನೀವು ಬಿಹಾರದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ನಿಮಿಷ, ಕಾನೂನಿನ ಪ್ರಕಾರ ನೋಡಿ, ಕಾನೂನು ಅಂತ ಒಂದಿದೆ ಅಂತ ಹೇಳ್ತಾ ಇದ್ದೀನಿ. ಬಿಜೆಪಿಗಳು ಈಗ ಕುಮಾರ್ ಕೇಳಿ, ನಿಮ್ಗೆ ಏನಾರ ಕೆಲಸ ಆಗ್ಬೇಕು ಅಂದ್ರೆ ಕಾಪಿ ಮಾಡ್ಕೊಡ್ತಾ ಇದಾರಲ್ಲ ಬಿಜೆಪಿ ಅವರು ರೀ. ನೋಡ್ರಿ, ಹಂಗಾರೆ ಆಮ್ ಆದ್ಮಿ ಕ್ಲೈಮ್ ಮಾಡ್ಬೇಕಲ್ಲ ನನ್ನ ಯೋಜನೆ ಎಲ್ಲಾರು ಕಾಪಿ ಮಾಡ್ತಾವ್ರೆ ಅಂತ. ವಿದ್ಯಾ, ಇನ್ನೂ ಒಂದು ಮಾತು ಹೇಳ್ತೀನಿ, ನಿಮ್ಗೆ ಏನೋ ಕೆಲಸ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ತೀರಾ? ನಿಮ್ಮ ಮನೇಲಿ ಕೂರ್ತೀರಾ? ಈಗ ಶಾಮನೂರ್ ಶಂಕರಪ್ಪ ಅವ್ರ ಮನೆಗೆ ಯಡಿಯೂರಪ್ಪ ಹೋಗಿದ್ರು, ಹೋಗಿ ರಿಕ್ವೆಸ್ಟ್ ಮಾಡಿ ಹಿರಿಯರು ಅಂತ ಆಶೀರ್ವಾದ ತಗೊಂಬಂದ್ರು. ಕೇಳಿದೀರಾ? ಕೇಳದೇ ಇದ್ರು ನೀವು ಸಪೋರ್ಟ್ ಮಾಡ್ಬೇಕು ಅಂದ್ರೆ ಹಂಗಾರೆ ನೀವೇನ್ ನಮ್ಮೇಲೆ ಪಾಳೆಗಾರಿಕೆ ಮಾಡ್ತಾ ಇದ್ದೀರಾ, ದರ್ಬಾರ್ ಮಾಡ್ತಾ ಇದ್ದೀರಾ? ಯಾರಿಗೆ ಆದ್ರೂ ಅಷ್ಟೇ, ಕೇಳಿ, ಹೇಳೋರ್ಗೆ ಬಂದು ಕೇಳೋರ್ಗೆ ಉತ್ತರ ಮಾತನಾಡುವ, ಕೆಲಸ ಮಾಡುವ ಅಂಡ್ ಕೇಳಿಸಿಕೊಳ್ಳುವ ತಾಳ್ಮೆಯೂ ಇರಬೇಕು. ಅದನ್ನ ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ, ನಾವಿಲ್ಲ ಅಂತ ಹೇಳಕ್ಕಾಗಲ್ಲ. ಅದರ ಜೊತೆಗೆ ನೀವು ಮಾತೆತ್ತಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರ್ತಾರೆ, ಒಬ್ಬ ಲೀಡರ್ ಆಗುವಂಥವನಿಗೆ ಇರಬೇಕಾಗಿರುವ ಕ್ವಾಲಿಟೀಸ್ ಏನು ಅಂತ ಬಂದಾಗ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗಬೇಕು, ವಿಶ್ವಾಸಕ್ಕೆ ತಗೋಬೇಕು. ಯಾಕೆ ಇಂಥದ್ದೊಂದು ಕೆಲಸ ಕೈ ಹಾಕಬಾರ್ದು? HDK ಅಥವಾ ಕುಮಾರಸ್ವಾಮಿ ಅವರ ಮನೆ ಬಾಗ್ಲೇನು ಓಪನೇ ಮಾಡಲ್ವಾ ಡಿ.ಕೆ. ಅವರು ಹೋದ್ರೆ? ಯಾಕೆ ಆಗಬಾರ್ದು? ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಇದೊಂದು ಆಗ್ಬಿಟ್ರೆ ಆಗಲ್ವಾ? ವೈ ಶುಡ್ ವಿ ಗೋ? ಇದನ್ನೇ ರಾಷ್ಟ್ರೀಯ ಪಕ್ಷ ಮೇಡಮ್, ಒಂದ್ ನಿಮಿಷ ಮೇಡಮ್, ಇವತ್ತು ಅಲ್ಲಿ ಮಾತಾಡ್ತಾ ಒಂದು ಸ್ವಾಭಿಮಾನದ ಮಾತು ಹೇಳಿದ್ರು. ನಾವು ಸ್ವಾಭಿಮಾನಿಗಳು, ನಾವು ಯಾರ ಮನೆ ಬಾಗ್ಲಿಗೆ ಹೋಗಿಲ್ಲ ಅಂತ ಸ್ವಾಭಿಮಾನ ಇದ್ರೆ ಇವತ್ತು ಕಾಂಗ್ರೆಸ್ನ ಹಂಗ್ನಲ್ಲಿ ರಾಜ್ಯಸಭಾ ಸ್ಥಾನದಲ್ಲಿ ಇರ್ತಕ್ಕಂಥ ದೇವೇಗೌಡರ ಹತ್ರ ರಾಜೀನಾಮೆ ಕೊಡಿಸ್ಬಿಡ್ಲಿ ಇವ್ರು ಹೋಗ್ತಾರೋ, ಆಮೇಲೆ ಬಂದು ಮಾತಾಡ್ಲಿ. ಅವತ್ತಿನ ದಿನ PM ಆಗ್ಬೇಕಾದ್ರೆ ಇದೇ ಕಾಂಗ್ರೆಸ್ನ ಸಪೋರ್ಟ್ ಕೊಟ್ಟಿತ್ತು ಅಂತ ಮರಿಬಾರ್ದು. 18ರಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆದ್ರೆ ಇದೇ ಕಾಂಗ್ರೆಸ್ ಸಪೋರ್ಟ್ ಮಾಡಿತ್ತು ಅಂತ ಮರಿಬಾರ್ದು. ಅದೇ ಋಣ ಸಂದಾಯ ಇಲ್ಲ, ಪಡೆದದ್ದನ್ನ ನಾವು ಪಡೆದೇ ಇಲ್ಲ ಅನ್ನುವಂಥದ್ದು. ಆಯ್ತು, ಅವ್ರು ಒಪ್ಕೊಂಡ್ಬಿಡ್ಲಿ. ಇವತ್ತು ನಾವು ಯಾರ ಮನೆ ಬಾಗ್ಲಿಗೆ ಹೋಗಿಲ್ಲ ಅಂದ್ರೆ ಬಿಜೆಪಿಯವರು ಇವ್ರ ಮನೆ ಬಾಗ್ಲಿಗೆ ಬಂದಿದ್ರ. ಚಾಣಕ್ಯನ ತಂತ್ರಗಳನ್ನ ಬಹಳ ಅಚ್ಚುಕಟ್ಟಾಗಿ ಪಾಲಿಸ್ತಾರೆ ಡಿ.ಕೆ. ಶಿವಕುಮಾರ್ ಅನ್ನೋದನ್ನ ಕೇಳಿದ್ದೀನಿ ಅಂಡ್ ನಾನು ಕೂಡ ಸ್ವಲ್ಪ ಮಟ್ಟಿಗೆ ಅಬ್ಸರ್ವ್ ಮಾಡಿದ್ದೀನಿ. ಆ ಚಾಣಕ್ಯನ ತಂತ್ರದಲ್ಲೇ ಬರುವಂತದ್ದು. ಒಬ್ಬ ನಾಯಕನಾದವನಿಗೆ ಕೆಲವೊಂದು ಸಲ ಬಗ್ಬೇಕು ಅಂತಿದ್ದಾಗ ಬಗ್ಗಬೇಕು, ಕೇಳಬೇಕಾ, ವಿನಯತೆಯಿಂದ ಕೇಳಬೇಕು, ಏನು ಕಳ್ಕೊಳ್ಳೋದಿಲ್ಲ ಅಂತ. ಏನ್ ರಾಜುಗೌಡ್ರೆ? ವಿದ್ಯಾವ್ರೆ, ಒಂದ್ ನಿಮಿಷ ಹೇಳ್ತಾರಲ್ಲ, ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ಹೌದಲ್ವಾ? ನಾನು ಕಾಂಗ್ರೆಸ್ ಓಟಿಂದ ಗೆದ್ದೀನಿ, ಒಕ್ಕಲಿಗರು ಓಟಿಂದನೇ ಗೆದ್ದಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸರಿ, ಹಂಗಾರೆ ಒಕ್ಕಲಿಗರು ಸಪೋರ್ಟೇ ಇಲ್ಲ ಅಂದ್ಮೇಲೆ ಒಕ್ಕಲಿಗರ ವಿಚಾರ ಯಾಕೆ ಚರ್ಚೆ ಮಾಡ್ತಾರೆ? ಇದೇ ಮಾತನ್ನ ಹೇಳ್ತೀನಿ ಕೇಳಿ. ನಾನು ಕಾಂಗ್ರೆಸ್ಸಿಗ, ನನಗೆ ಒಕ್ಕಲಿಗರ ಓಟಿಂದ ನಾನು ಗೆದ್ದಿಲ್ಲ, ಬರೀ ಒಕ್ಕಲಿಗರ ಓಟಿಂದ ಗೆದ್ದಿಲ್ಲ ಅಂತ. ಹಂಗಾರೆ ಒಕ್ಕಲಿಗರ ಓಟ್ ಬಿದ್ದಿಲ್ಲ ಅನ್ನೋದಾದ್ರೆ ಅವ್ರು ರಾಜೀನಾಮೆ ಕೊಡ್ಲಿ. ನಾಳೆ ಬೆಳಗ್ಗೆ ದೇವೇಗೌಡರು ಕಾಲಿಡಿಯೋದಾದ್ರೂ ಸರಿ, ದೇವೇಗೌಡರ ಕೈಲಿ ರಾಜೀನಾಮೆ ಕೊಡಿಸ್ತೀನಿ. ಒಂದ್ ನಿಮಿಷ, ಅವ್ರು ಹೇಳಿದ್ರು ಏನೋ ಪ್ರಧಾನಮಂತ್ರಿ ಮಾಡಿದ್ರು, ಯಾರು ಸುಮ್ಮನೆ ಮಾಡಿಲ್ಲ, ನನ್ನಂತೂ ಮಾಡಿಲ್ಲ. ಪ್ರಧಾನಮಂತ್ರಿ ಮಾಡಿದ್ದು ಯಾರು ಅಂದ್ರೆ ಒಬ್ಬ ಮುತ್ಸದಿನ. ಅರ್ಥ ಆಯ್ತಾ? ರಾಜ್ಯಸಭಾ ಸದಸ್ಯನ ಯಾಕೆ ಮಾಡಿದ್ರು? ಅವ್ರಲ್ಲಿ ಮುತ್ಸದಿತನ ಇತ್ತು, ದರ್ಶನ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ನೋಡ್ರಿ, ತೂಕ ಇರೋರ್ನ ತಗೊಂಬಂದು ಎಲ್ಲಿ ಕೂರಿಸ್ಬೇಕು ಅವ್ರಿಗೆ ಗೊತ್ತಿರ್ತದೆ. ಇಲ್ಲ ಅಂದಿದ್ರೆ ಅವರೇ ಮಾಡ್ತಿರ್ಲಿಲ್ಲ. ಈಗ ಅವ್ರ ಪಕ್ಷದಲ್ಲಿ ಮಾಡಕ್ಕಾಗದಿರೋ ಹೋರಾಟಗಳನ್ನ ದೇವೇಗೌಡರು ಮಾಡಿದ್ದಾರೆ. ಇದೇ ಕಾವೇರಿ ವಿವಾದ ಬಂದಂತ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ದೇವೇಗೌಡರು ಮನೆಗೆ ಹೋಗ್ತಾರೆ. ಅವತ್ತು ಸೆಷನ್ ಅಲ್ಲಿ ಗಲಾಟೆ ಮಾಡಿ ದೇವೇಗೌಡರ ವಿನ ಸಿದ್ದರಾಮಯ್ಯ ಅಲ್ಲ, ಸೆಂಟ್ರಲ್ ಅಲ್ಲಿ
ರಾಜ್ಯದ ಅಸ್ಮಿತೆ ಅಂತ ಬಂದಾಗ ದೇವೇಗೌಡರು ಅಂತ ಮುತ್ಸದಿ ಒಬ್ರು ಇರ್ಬೇಕು. ನಿಮಗ್ ಬೇಡ ಅಂದ್ರೆ ನಾಳೆ ಆ ಪ್ರಶ್ನೆ ಜೊತೆಗೆ ಬಂದೆ. ಕೇಳಿ ಮುತ್ಸದಿತನ ಬೇಕು ಅಂತಾನೆ ನೀವು ಬಂದಿದ್ದು. ದೇವೇಗೌಡರು ಇಳಿ ವಯಸ್ಸಲ್ಲಿ ಅವ್ರಿಗೇನ್ ಬೇಕು ರಾಜಕೀಯನೂ ಬೇಕು ಅನ್ನೋ ಚಿಂತನೆ ಇರಲಿಲ್ಲ. ಹಂಗಿದ್ದಾಗೂ ದೇವೇಗೌಡರು ರಾಜ್ಯಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ನಿಜವಾಗ್ಲೂ ಸೋನಿಯಾ ಗಾಂಧಿ ಅವರು ಒಂದು ಚಿಂತನೆ ಮಾಡಿ ಅವ್ರ ಎಂಪಿಗಳು ಹಾಕಿದ ಓಟು DK ಶಿವಕುಮಾರ್ ಹಾಕಿದ ಓಟ್ ಅಲ್ಲ. ಅರ್ಥ ಆಯ್ತಾ? ಇವತ್ತು ಅದೇ ಅವ್ರದೇ ಪಕ್ಷದಲ್ಲಿ ನಮ್ಮ ಪಕ್ಷದಿಂದ ಎರವಲು ಪಡೆದಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರದೇ ಪಕ್ಷದಲ್ಲಿ 50 ವರ್ಷ ಪಕ್ಷ ಸಂಘಟನೆ ಮಾಡಿದವ್ರನ್ನ ಮುಖ್ಯಮಂತ್ರಿ ಮಾಡಕ್ಕಾಗಿಲ್ಲ ಅಂದ್ರೆ ಅವ್ರು ಯಾವ ಮಟ್ಟದಲ್ಲಿ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನೋದು ಅವ್ರು ಯೋಚನೆ ಮಾಡ್ಕೊಳ್ಳಿ. ಇನ್ನೊಂದು ಪ್ರಶ್ನೆ ಹಾಕಿಸ್ಬಿಡ್ತೀನಿ ನೋಡಿ, ಈಗ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಾಗಿರೋದು ಅವ್ರ ಪಕ್ಷ, ನಾವು ಅವಾಗಲೇ ಹೇಳಿದೀವಿ. ಅವ್ರ ಜೊತೆ ಎಷ್ಟು ಜನ ಒಕ್ಕಲಿಗ ಶಾಸಕರು ಅವ್ರದೇ ಪಕ್ಷದವರಿದ್ದಾರೆ ಅಂತ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಅಂತೇಳಿ. ಎಕ್ಸೆಪ್ಟ್ 4 ರಿಂದ 5 ಜನ ಮೇಡಮ್, ಅವ್ರ ಹೆಸರುಗಳನ್ನ ಹೇಳಕ್ ಹೋಗೋದಿಲ್ಲ. ಅವ್ರು ಬಿಟ್ರೆ ಯಾಕೆ ಅವ್ರ ಜೊತೆ ಬರ್ತಾ ಇಲ್ಲ ಅಂತ ಹೇಳಿ ಒಂದು. ಮತ್ತೆ ಅದ್ರ ಜೊತೆಗೆ ಮೊನ್ನೆ MP ಎಲೆಕ್ಷನ್ ನಡೀತು 2024ರಲ್ಲಿ. MP ಎಲೆಕ್ಷನ್ ಅಲ್ಲಿ ಎಕ್ಸೆಪ್ಟ್ ರಾಜರಾಜೇಶ್ವರಿ ನಗರ, ಬೆಂಗಳೂರು ಸೌತ್ ಬಿಟ್ರೆ ಮಿಕ್ಕಿದ ಕಡೆ ಎಲ್ಲ ಇದ್ದಿದ್ದು ಕಾಂಗ್ರೆಸ್ ಶಾಸಕರನ್ನೇ. ಮಾಗಡಿ ಆಗಿರ್ಬೋದು, ಕನಕಪುರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಕುಣಿಗಲ್ ಆಗಿರ್ಬೋದು. ಸ್ವತಃ ಒಕ್ಕಲಿಗ ಶಾಸಕರನ್ನ ಮಾಡಿಕೊಂಡು ಇವ್ರು ಸ್ವತಃ ತಮ್ಮನ್ ಗೆಲ್ಸ್ಕೊಳಕ್ಕಾಗ್ಲಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಒಕ್ಕಲಿಗರು ಮೋಸ ಮಾಡ್ಲಿಲ್ಲ. ಒಕ್ಕಲಿಗರು ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಇವ್ರು ಗೆಲ್ಸಿದ್ರು, ಇವ್ರು ಕೈ ಹಿಡಿದಿದ್ರು. ಯಾವಾಗ ಒಕ್ಕಲಿಗ ಸಮುದಾಯ ಜೊತೆ ನಿಂತ್ಕೊಳ್ಳಿಲ್ವೋ ಅವಾಗ ಸೋಲಿಗೆ ಕಾರಣ ಆಯ್ತು. ಎಲ್ರಿಗೂ ಸಾಮಾನ್ಯ ಬಿಡಿ. ಅಲ್ಲಲ್ಲ ಸೋಲಲ್ಲ, ಪ್ರಸ್ತಾಪ ಮಾಡೋದು ಒಕ್ಕಲಿಗ ಸಮುದಾಯಕ್ಕೆ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ನಾನು ಅವಾಗಿಂದಲೂ ಅದನ್ನೇ ಕೇಳ್ತಾ ಇದ್ದೀನಿ. DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ಮೇಲೆ, ಉಪಮುಖ್ಯಮಂತ್ರಿಗಳಾದ ಮೇಲೆ ನಿಮ್ಮ ಒಕ್ಕಲಿಗರ ಕೊಡುಗೆ ಏನು? ಕೇಪಬಿಲಿಟಿ ಇಲ್ವಾ DK ಶಿವಕುಮಾರ್? ಕೇಪಬಿಲಿಟಿ ಇದೆ, ಆದ್ರೆ ಆಸಕ್ತಿ ತೋರಿಸ್ತಾ ಇಲ್ಲ. ಒಕ್ಕಲಿಗ ಹೆಸರು ಬೇಕಾಗಿಲ್ಲ ಅವ್ರಿಗೆ, ಒಕ್ಕಲಿಗ ಸಮುದಾಯ ಅಂತ ಹೆಸರು ತೆಗೆದುಕೊಳ್ಳೋದು ಬೇಕಾಗಿಲ್ಲ ಅವ್ರಿಗೆ. ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ಒಕ್ಕಲಿಗ ಸಮುದಾಯದ ಒಂದು ಸಮಾವೇಶದಲ್ಲಿ ಮಾತ್ರ ಒಕ್ಕಲಿಗರ ಹೆಸರು ಹೇಳ್ತಾರೆ. ಇದುವರೆಗೂ ಅವರು ಡಿಬೇಟ್ ಎಲ್ಲಾದ್ರೂ ನೋಡಿ ಅವ್ರ ಮಾತುಗಳನ್ನ ಒಂದೇ ಒಂದು ಕಡೆ ಒಕ್ಕಲಿಗ ಪದವನ್ನ ಬಳಸಿಲ್ಲ. ಅವರು ಕೂಡ ನೈಸ್ ರೋಡ್ ವಿಚಾರದಲ್ಲಿ ಇವ್ರಿಗೆ ಸಮಸ್ಯೆ ಆದಾಗ, ಅಧಿಕಾರ ಬೇಕಾದಾಗ, ಅಧಿಕಾರದಲ್ಲಿ ಮೋಸ ಆದಾಗ ಒಕ್ಕಲಿಗರ ಹೆಸರು ಬೇಕಷ್ಟೇ. ಮೊನ್ನೆ ಕೂಡ DK ಶಿವಕುಮಾರ್ ಅವ್ರ ವಿಚಾರದಲ್ಲಿ ನೈಸ್ ರೋಡ್ ಹೋರಾಟದಲ್ಲಿ, ನೋಡಪ್ಪ ನನ್ಗೆ ವಯಸ್ಸಾಗಿದೆ, ನನ್ಗೆ ಅಫಿಡೇವಿಟ್ ಹಾಕಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ ಕೊಡಕ್ಕಾಗಲ್ಲ, ನೀನ್ ಎತ್ತಿರೋ ಅಂತ ವಿಚಾರ ಕರೆಕ್ಟ್ ಇದೆ ಅಂತ ದೇವೇಗೌಡರು ಸಪೋರ್ಟ್ ಮಾಡಿದ್ನ ನಿಮ್ಮ ಮಾಧ್ಯಮಗಳಲ್ಲೇ ಬಿತ್ತರಿಸಿದಿರಿ. ಒಳ್ಳೆ ವಿಚಾರಗಳು ಮಾಡಿ, ಒಳ್ಳೆ ಚಿಂತನೆಗಳು ಮಾಡಿ, ಒಳ್ಳೆ ಕೆಲಸಗಳು ಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ.